ಉಚಿತ ನೇತ್ರ ತಪಾಸಣೆ ಶಿಬಿರಕ್ಕೆ ನಟ ದೊಡ್ಡಣ್ಣ ಚಾಲನೆ. ಕಾಯಿಲೆಗಳು ಜಾತಿ ಮತ ಬಡವರು ಶ್ರೀಮಂತರನ್ನ ನೋಡಿಕೊಂಡು ಬರುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದು ಹಿರಿಯ ಚಲನಚಿತ್ರ ನಟ ದೊಡ್ಡಣ್ಣ ಹೇಳಿದರು. ನಗರದ ಉಮರ್ ಮಸೀದಿಯಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರ ನೇತೃತ್ವದಲ್ಲಿ 20 ಮತ್ತು 23ನೇ ವಾರ್ಡ್ಗಳ ಜನರಿಗಾಗಿ ಆಯೋಜಿಸಿದ್ದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕನ್ನಡಕ ವಿತರಣಾ ಶಿಬಿರವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಕಣ್ಣು ಮನುಷ್ಯನ ಅತ್ಯಂತ ಪ್ರಮುಖ ಅಂಗವಾಗಿದೆ. ಕಣ್ಣುಗಳಿದ್ರೆ ಮಾತ್ರ ನಾವು ಜಗತ್ತನ್ನ ನೋಡಲು ಸಾಧ್ಯ. ದೃಷ್ಟಿ ಕಳೆದುಕೊಂಡ್ರೆ ಜೀವನವೇ ಕತ್ತಲೆಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ನಿಯಮಿತವಾಗಿ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಬೇಕು ಎಂದು ಹೇಳಿದರು. ಜಗತ್ತು ನಮಗೆ ಎಲ್ಲವನ್ನ ಕೊಟ್ಟಿದೆ. ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಎಂಬ ಪ್ರಶ್ನೆಯನ್ನ ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ಕೇಳಿಕೊಳ್ಬೇಕು. ದಾನಗಳಲ್ಲಿ ರಕ್ತದಾನ ಮಹಾದಾನ. ರಕ್ತವನ್ನ ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರೂ ರಕ್ತದಾನ ಮಾಡುವ ಮೂಲಕ ಅಮೂಲ್ಯ ಜೀವಗಳನ್ನ ಉಳಿಸಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಮುಹಿಬುಲ್ಲಾ, ಹಲವು ರೋಗಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿದ್ರೆ ಗುಣಪಡಿಸಲು ಸಾಧ್ಯ. ಜನರು ಆರೋಗ್ಯದ ಬಗ್ಗೆ ಸದಾ ಜಾಗೃತರಾಗಿರಬೇಕು. 20 ಮತ್ತು 23ನೇ ವಾರ್ಡ್ಗಳಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಿರುವ ಶಾಸಕ ವೀರೇಂದ್ರ ಪಪ್ಪಿ ಅವರ ಕಾರ್ಯ ಶ್ಲಾಘನೀಯ ಎಂದರು. ಕಳೆದ 25 ವರ್ಷಗಳಿಂದ ವಿವಿಧ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಿದ್ದು ಸಾವಿರಾರು ಜನರಿಗೆ ಉಚಿತ ಆರೋಗ್ಯ ತಪಾಸಣೆ, ಶಸ್ತ್ರಚಿಕಿತ್ಸೆ ಹಾಗೂ ಕನ್ನಡಕ ವಿತರಣೆ ಮಾಡಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಎಷ್ಟಿದೆ ಕೈ ಬೆರಳು? ಕಾಣಲ್ಲ. ಮಾತಾಡ್ರಿ ಬಾಯ್ಬಿಟ್ಟು. ನನ್ನ ಕೈ ಎಲ್ಲ ಕಾಣುತ್ತಾ? ಕಾಣುತ್ತೆ. ಲೈಟಿಂಗ್ ಕಾಣುತ್ತಾ? ಲೈಟಿಂಗ್ ಯಾವ ಕಡೆಯಿಂದ ಬರ್ತಿದೆ? ಈಗ ಕಡೆಯಿಂದ ಬರ್ತಿದೆ. ಇವಾಗ ಕಡೆಯಿಂದ ಬರ್ತಿರೋದು. ಈಗ ಕಣ್ ಕೊರೆ ಬಂದಿದೆ, ಆಪರೇಷನ್ ಆಗ್ಬೇಕದು. ಎಲ್ಲ ಚೆಕ್ ಮಾಡಿಸಿ ಇದು ಮಾಡಿ ಸ್ವಲ್ಪ ನಮಗೆ ಹಾಕ್ರಿ. ಝೂಮ್ ಹಾಕ್ರಿ. ಝೂಮ್ ಹಾಕ್ರಿ. ನೀವು ಟೋಕನ್ ತಗೋಬೇಕು. ಬುಧವಾರ ಮತ್ತೆ ಶುಕ್ರವಾರ ಸಭೆ. ಇಲ್ಲ ಎಮರ್ಜೆನ್ಸಿ ಹೋಗಿ, ಯಾಕಂದ್ರೆ ಇಲ್ಲಿ ಡಾಕ್ಟರ್ ಮಾತಾಡಿ ಕಳಿಸ್ತಾರೆ. ಅಲ್ಲಿ ಹೋಗ್ತಾರೆ. ಚೆನ್ನಾಗಿದ್ದಾರೆ ಬಾಣ ಅವರು ಅಡ್ವರ್ಟೈಸ್ ತಗೊಂತಾರೆ. ವಾಟ್ಸಪ್ಪಲ್ಲಿ ಹಾಕಿದಾಗ ನಾನು ಹಿಂದೆ ಮುಂದೆ ನೋಡಲಿಲ್ಲ, ಹೋದೆ. ಯಾಕೆಂದರೆ ಆ ಎಮ್ಮನಿಗೆ ಹೆರಿಗೆ ಕಷ್ಟ ಆಗಿ ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ಸಾರ್ ನಂದು ಏನು ನೆಗೆಟಿವ್, ನೀವು ಚೆನ್ನಾಗಿ ಗೊತ್ತಿದೆ ಬನ್ನಿ ಅಂತ ಹೇಳಿದ್ರು. ತಗೊಂಡೋಗಿ ಟೆಸ್ಟ್ ಮಾಡಿದ್ರು. ಬ್ಲಡ್ ಟೆಸ್ಟ್ ಮಾಡಿ ಕೊಡ್ಬೋದು ಅಂತ ಅವರು ಇದು ಮಾಡಿದ್ಮೇಲೆ ಕ್ಲೀನಾಗಿ ಹಾಕಿ 1.5 ಬಾಟಲಿ ಬ್ಲಡ್ ಕೊಟ್ಟೆ. ಬ್ಲಡ್ ಕೊಟ್ಟಾಗ ತಕ್ಷಣವೇ ಹೊರಗಡೆ ಹೋಗಿ ಬಿಡಲ್ಲ. ಫಸ್ಟ್ ಕ್ಲಾಸಾಗಿ ಎಳ್ನೀರು ತರಿಸ್ಕೊಟ್ರು. 2 ಎಳ್ನೀರು ಕುಡಿದೆ. ಎಳ್ನೀರು ಕುಡಿದು ಒಂದು ಅರ್ಧ ಗಂಟೆ ಕೂತಿದ್ದು ರೆಸ್ಟ್ ತಗೊಂಡು ಆಮೇಲೆ ಬಂದೆ. ಅದು ಕೇವಲ 7 ದಿವಸಕ್ಕೆ ಆ ಬ್ಲಡ್ ಮತ್ತೆ ಸೇರಿಕೊಳ್ತು. ಗೊತ್ತಾಯ್ತಾ? ಅದನ್ನು ಕೊಟ್ಟಷ್ಟು ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಒಂದು ಜೀವ ಉಳಿಯುತ್ತೆ. ಜೀವ ಬಹಳ ಅಮೂಲ್ಯವಾದ ತಿಳ್ಕೊಳ್ಳಿ. ಒಂದು ಪ್ಲಾಸ್ಮಾ ಅಂತ ಕೊಡ್ತಾರೆ. ಪ್ಲಾಸ್ಮಾ ಬೇರೆ ಯಾರು ಇಲ್ಲ. ನನ್ನ ಆತ್ಮೀಯ ಸ್ನೇಹಿತನಿಗೊಬ್ಬರಿಗೆ ಪ್ಲಾಸ್ಮಾ ಕೊಡಬೇಕಾಗಿತ್ತು.
25 ಜನ ಬ್ಲಡ್ ಕೊಟ್ರೆ 1 ಬಾಟಲ್ ಪ್ಲಾಸ್ಮಾ ಬರುತ್ತೆ. ನಿಮ್ಗೆ ಗೊತ್ತಿರ್ಲಿ, ಇದೆಲ್ಲ ಗೊತ್ತಿಲ್ಲದಲ್ಲಿ ಇದ್ರ ಮುಂದೆ ಕಷ್ಟ ಆಗುತ್ತೆ. ಅವಾಗ 20 ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೂ ನಮಸ್ಕಾರ. ನೇತ್ರದಾನ ಮಹಾದಾನ ಅಂತ ಇವತ್ತು ಈ ಪ್ರೋಗ್ರಾಮನ್ನು ಆಯೋಜಿಸಿರುವ ನಮ್ಮ ಈ ಸನ್ಮಾನ್ಯ ಜನಪ್ರಿಯ ಶಾಸಕರು ಕೆ.ಸಿ. ವೀರೇಂದ್ರ ಪಪ್ಪಿ ಸಾರ್ ಅವರು ಹಾಗೂ ನಮ್ಮ ಚಿತ್ರನಟ ದೊಡ್ಡಣ್ಣ ಸಾರ್ ಅವರ ಈ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಅವರಿಗೆ ಸಹ ಈ ವೇದಿಕೆ ಮುಖಾಂತರ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮವನ್ನು ನಾವು ನೇತ್ರದಾನ ಮಾದಾನ ಅಂತ ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿರುವುದೇನಪ್ಪಂದರೆ, ಒಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬರಿಗೆ ಏನಪ್ಪ ಅಂದರೆ ಕಣ್ಣು ಬಹಳ ಮುಖ್ಯ. ಆ ಕಣ್ಣಿಂದ ನಾವು ಪ್ರತಿಯೊಂದು ಓದೋದಿರಲಿ ನೋಡೋದಿರಲಿ ದೃಷ್ಟಿಯನ್ನು ಭಾರಿ ಇಂಪಾರ್ಟೆಂಟು. ಅವು ಕಣ್ಣನ್ನು ನಾವು ಕಾಪಾಡೋದು ನಮ್ಮ ಕರ್ತವ್ಯ. ಆ ಕರ್ತವ್ಯಕ್ಕೋಸ್ಕರ ಈ ಶಿಬಿರವನ್ನು ಆಯೋಜಿಸಿರುವ ಕೆ.ಸಿ. ವೀರೇಂದ್ರ ಪಪ್ಪಿ ಶಾಸಕರು ಅವರು ಮಾಡಿದ್ದಾರೆ. ಅವರು ಈ ಪ್ರತಿಯೊಂದು ಹಳ್ಳಿ ಕಡೆ ಇರಲಿ ನಮ್ಮ ಐತಲ್ಲ, ಪ್ರತಿಯೊಬ್ಬರು ಎಲ್ಲರಿಗೂ ಗೊತ್ತಿರೋದ ವಿಷಯ, ನಾವು ನೆಗ್ಲೆನ್ಸಿ ಮಾಡ್ಕೊಂತೀರ. ಇದು ಶಿಬಿರದಾಗೆ ಬಂದು ಎಲ್ಲ ತೋರಿಸ್ಕೊಂಡು ಹೋಗ್ತಿರೋದು ರಿಸಲ್ಟು ಚೆನ್ನಾಗಿದೆ. ನೀವು ಈ ಪ್ರತಿಯೊಂದು ನೋಡ್ರಿ, ಈಗ ಬೇರೆ ಕಡೆ ಎಲ್ಲ ನಾವು ಡಾಕ್ಟರ್ ಹತ್ರ ಹೋಗ್ತಿರ್ತೀವಿ. ಡಾಕ್ಟರ್ ಹತ್ರ ಬೇರೆ ಕಡೆ ಹೋದ್ರೂ ಸೇಮ್ ನಿಮಗೆ ಏನು ದುಡ್ಡು ಖರ್ಚು ಮಾಡ್ಕೊಂಡು ನಾವು ಏನು ತೋರಿಸ್ಕೊಂಡು ಏನು ಬರ್ತಿರ್ತೀವಿ. ಪ್ರತಿಯೊಂದು ಟ್ರೀಟ್ಮೆಂಟು ಇಲ್ಲಿ ಅದೇ ಡಾಕ್ಟ್ರುಗಳು ಅವರೇ ನೋಡೋದು. ಶಂಕರ್ ಹಾಸ್ಪಿಟ್ಲು ಶಿವಮೊಗ್ಗ ದೊಡ್ಡ ಹಾಸ್ಪಿಟಲ್ಗೆ ತೋರಿಸೋದು. ಅದಕ್ಕೆ ಬಂದು ನೀವು ಈ ಕಣ್ಣು ಮಾಡ್ಕೊಂಡ ಈ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟರು ನನಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಅಹಮದ್ ಪಾಷಾ, ಸರ್ದಾರ್ ಸಾಬ್, ಯಾಸೀನ್ ಗುರುಶ್ಯಾನೆ, ನಾಸಿರ್ ಸಾಬ್, ಕುಮಾರ್, ಮಹಬೂಬ್ ಬಾಷಾ, ಬಸಣ್ಣ, ತಿಪ್ಪೇಸ್ವಾಮಿ, ಸ್ಮಿತಾ, ರೂಪಾ, ಪೊಲೀಸ್ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಹಾಗೂ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಕೇಳ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತ ಶಾ ಅವರು ಧನ್ಯವಾದಗಳು. ಆಶಾ ಕಾರ್ಯಕರ್ತರು ವೇದಿಕೆ ಮೇಲೆ ಬರಬೇಕು. ಯಾರೊಬ್ರು ಆಶಾ ಕಾರ್ಯಕರ್ತರು ನೇತ್ರಾವತಿ ಅವರು ಬರಬೇಕು. ಸರ್ದಾರ್ ಸಾಬ್ ಅವರ ಮಗನಾದಂತಹ ನಗರಸಭೆ ಮಾಜಿ ಅಧ್ಯಕ್ಷರು, ಸದಸ್ಯರ ದೇವಸ್ಥಾನದ ಅಧ್ಯಕ್ಷರು, ಇವರು ಸ್ವಲ್ಪ ವೇದಿಕೆ ಮುಂಭಾಗಕ್ಕೆ ಬಂದು ಕೇಳ್ಕೊಳ್ತಾ ಇದ್ದೀನಿ ಪರವಾಗಿ. ಮತ್ತು ಶಾಸಕ ಶ್ರೀ ಕೆ.ಸಿ. ವೀರೇಂದ್ರ ಪಪ್ಪಿ ಶಾಸಕರು, ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಚಿತ್ರದುರ್ಗ ಇವರ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು.